ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಹೆಡ್ಏಕ್ ಅನ್ನೋ ಒಂದು ಸಿಂಪಲ್ ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ಬಂದಿದ್ದೀನಿ. ಬಿಕಾಸ್ ಇದು ನೋಡೋಕ್ಕೆ ಸಿಂಪಲ್, ಹೆಡ್ಏಕ್ ಅನ್ನೋದು ತುಂಬ ಸಿಂಪಲ್. ಬಟ್ ಜನ ಇದ್ರ ಬಗ್ಗೆ ಏನು ಮಾಡ್ತಾ ಇದ್ದಾರೆ, ಯಾವ ಥರ ತಮ್ಮನ್ನು ತಾವೇ ಡಯಾಗ್ನೋಸ್ ಮಾಡ್ಕೊತಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ಈಗ ಹೆಡ್ಏಕಿಗೆ ಒಂದು ಪ್ರೈಮರಿ ಕಾಸು, ಇನ್ನೊಂದು ಸೆಕೆಂಡರಿ ಕಾಸಸ್ ಅಂತ ತುಂಬ ಇದೆ. ಪ್ರೈಮರಿ ಕಾಸಸ್ಸಲ್ಲಿ ಈ ಟೆನ್ಷನ್ ಹೆಡ್ಏಕು, ಮೈಗ್ರೇನು ಅಥವಾ ಕ್ಲಸ್ಟರ್ ಹೆಡೇಕು ಇದೆಲ್ಲ ಪ್ರೈಮರಿ. ಸೆಕೆಂಡರಿ ಹೆಡೇಕ್ ಬಂದುಬಿಟ್ಟು ಈ ಬಿ ಪಿಯಿಂದ ಬರೋದು, ಏನೋ ಒಂದು ಬೇರೆ ರೀಸನಿಂದ ನಿಮ್ಗೆ ಹೆಡೇಕ್ ಬರ್ತದೆ, ಅಥವಾ ಬ್ರೈನು ಟ್ಯೂಮರು ಇಂಥವೆಲ್ಲ ಸೆಕೆಂಡರಿ ಕಾಸಸ್. ನಾನು ಡೆಪ್ತಲ್ಲಿ ಹೋಗಲ್ಲ, ನಾನು ಸಿಂಪಲಾಗಿ ಹೇಳ್ತೀನಿ ನಿಮಗೆ. ಓಕೆ, ಟೆನ್ಷನ್ ಹೆಡೇಕ್ ಅಂದರೆ ಏನು? ಟೆನ್ಷನ್ ಹೆಡೇಕು ಅಂತಂದರೆ ನೀವು ಏನಾದರೂ ಸ್ಟ್ರೆಸ್ ತೊಗೊಂಡಿರ್ತೀರ, ಟೆನ್ಷನ್ ಮಾಡ್ಕೊಂಡಿರ್ತೀರ, ಆವಾಗ ನಿಮ್ಗೆ ಏನಾದರೂ ಸಿವಿಯರಾಗಿ ಹೆಡೇಕ್ ಆಗ್ತಾ ಇರುತ್ತೆ. ಆವಾಗ ನಿಮ್ಗೆ ಎರಡೂ ಸೈಡು ಹೆಡೇಕ್ ಆಗ್ತಾ ಇರುತ್ತೆ. ಸೊ ನೀವೇನು ಮಾಡ್ತೀರಾ, ಸೊ ಇಲ್ಲಿ ಪ್ರೆಸ್ ಮಾಡ್ಕೊಂಡು ಕೂತಾಗ ನಿಮಗೆ ರಿಲೀಫ್ ಅನಿಸುತ್ತೆ, ಯು ಫೀಲ್ ಬೆಟರ್. ಓಕೆನಾ? ಒಂದು ಬಟ್ಟೆ ಯಾರು ಕಟ್ಕೊಂಡು ಕೂಡ್ತಾರೆ ಕೆಲವೊಬ್ಬರು, ಅಥವಾ ಲೈಕ್ ಯಾವುದಾದ್ರು ಒಂದು ಮಾತ್ರೆ ತೊಗೊತಿರ್ತಾರೆ. ಆ್ಯಂಡ್ ಮೈಗ್ರೇನ್ ಅಂದ್ರೇನು? ಮೈಗ್ರೇನ್ ಬಂದುಬಿಟ್ಟು ನಿಮ್ಗೆ ಯೂಶ್ವಲಿ ಲೈಕ್ ಒನ್ ಸೈಡೆಡ್ ಸಿವಿಯರ್ ಹೆಡೇಕ್ ಇರುತ್ತೆ. ಒನ್ ಸೈಡ್ ಇರುತ್ತೆ, ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ. ಆಮೇಲೆ ಲೈಕ್ ಏನಾದ್ರು ಲೈಟ್ ನೋಡಿದರೆ ನಿಮಗೆ ಆಗ್ತಾ ಇರಲ್ಲ, ತುಂಬ ಲೈಟ್ ನೋಡೋಕೆ ಆಗ್ತಿರಲ್ಲ, ಲೈಟ್ಸ್ ಆಫ್ ಮಾಡಬೇಕು ಅನಿಸ್ತಾ ಇರುತ್ತೆ. ಸೌಂಡ್ ಕೇಳಿದರೆ ಇರಿಟೇಟ್ ಆಗ್ತಾ ಇರುತ್ತೆ. ಯಾರೇನಾದ್ರು ಮಾತಾಡಿದ್ರೆ ಸಾಕು ಚಚ್ಚಾಗಬೇಕು ಅನಿಸ್ತಿರುತ್ತೆ. ಸೊ ಆ ಥರ ಅದೊಂದು ಪಾಪ ಅವ್ರಿಗೆ ಸಿವಿಯರ್ ಹೆಡೇಕ್ ಬಂದಿರುತ್ತೆ. ಸೊ ಏನು ಮಾಡಿದರೂ ಅವ್ರಿಗೆ ಇರಿಟೇಟ್ ಆಗ್ತಾ ಇರುತ್ತೆ. ಸೊ ಈ ಥರ ಇಟ್ ಈಸ್ ಕಾಮನ್. ಇವಾಗಿನ ಇದರಲ್ಲಿ ಜನ್ರೇಷನಲ್ಲಿ ಟೆನ್ಷನ್ ಹೆಡೇಕ್ ತುಂಬ ಜನಕ್ಕೆ, ಇವಾಗ ಮೈಗ್ರೇನ್ ಹೆಡೇಕ್ಗಳು ತುಂಬ ಬರ್ತಾ ಇದೆ. ಸೊ ಜನ ಇದಕ್ಕೆ ಏನು ಮಾಡ್ತಾರೆ, ಸೀದಾ ಮೆಡಿಕಲ್ ಸ್ಟೋರಿಗೆ ಹೋಗ್ತಾರೆ ಮತ್ತು ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ತೊಗೋತಾರೆ ಅಷ್ಟೆ. ಸೊ ನೀವು ಪ್ರತಿ ಸತಿನೂ ನಿಮಗೆ ಹೆಡೇಕ್ ಬರ್ತಾ ಇದೆ, ನೀವು ಟ್ಯಾಬ್ಲೆಟ್ ತೊಗೋತಿದ್ದೀರಾ ಅಂತಂದರೆ ಅದು ತಪ್ಪು. ನಿಮ್ಮನ್ನು ನೀವೇ ಜಡ್ಜ್ ಮಾಡಿಕೊಂಡು ನೀವು ಪೇನ್ ಕಿಲ್ಲರ್ ಮೇಲೆ ಡಿಪೆಂಡ್ ಆಗಿಬಿಟ್ಟು ಅದನ್ನೇ ತೊಗೋತಾ ಇದ್ದರೆ ದಯವಿಟ್ಟು ಅದನ್ನು ಮಾಡಬೇಡಿ. ಅದರಿಂದ ನಿಮಗೆ ಚಿಕ್ಕ ಪ್ರಾಬ್ಲಮ್ ಇಲ್ಲ, ಅಂದರೆ ಹೆಡೇಕ್ ಅನ್ನೋ ಒಂದು ಚಿಕ್ಕ ಪ್ರಾಬ್ಲಮ್ ಇಲ್ಲ, ದೊಡ್ಡ ಪ್ರಾಬ್ಲಮಿಗೆ ನೀವೇ ಬರಮಾಡ್ಕೊಳಕ್ಕಾಗತ್ತೆ. ದಯಮಾಡಿ ಆ ಥರ ಮಾಡಬೇಡಿ. ಆದಷ್ಟು ಲೈಕ್ ಮೆಡಿಟೇಷನ್ ಮಾಡಿ, ಹೋಗುತ್ತಾ ಅಂತ ನೋಡಿ. ಅಲ್ಲ ಸ್ಟ್ರೆಸ್ ತೊಗೋತಾ ಇದ್ದರೆ ಎದಕ್ಕೆ ಸ್ಟ್ರೆಸ್ ಆಗ್ತಾಯಿದೆ, ಅದನ್ನು ಸ್ವಲ್ಪ ನಿಮ್ಮ ಸ್ಟ್ರೆಸ್ ರಿಲೀವ್ ಆಗುವಂಥ ಥಿಂಗ್ಸನ್ನು ಮಾಡಿ. ಓಕೆ, ಲೈಕ್ ಅವಾಯ್ಡ್ ಮೆಡಿಕೇಷನ್ಸ್. ಇಫ್ ನೆಸಸರಿ ಅಂದರೆ ಡಾಕ್ಟ್ರ್ ಹತ್ರ ಹೋಗಿ ಹೆಡೇಕ್ ಏನು ರೀಸನ್ ಅಂತ ತಿಳ್ಕೊಂಬಿಟ್ಟು ಮೆಡಿಕೇಷನ್ ತೊಗೊಳ್ಳಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಮತ್ತು ಹೆಡೇಕಿಗೆ ಏನೇನು ಕಾಸ್ ಇದೆ, ನೀವು ಏನೇನು ಮಾಡ್ಬೋದು ಅಂತ. ಥ್ಯಾಂಕ್ ಯು.